ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ ಎಂ.ಐ. ಮಲ್ಲಪ್ಪ ಜೋತವರು. ಆದ್ಮೇಲೆ ಈಗಾಗಲೇ ನಾವು ಹಿಂದಿನ ಎಪಿಸೋಡಲ್ಲಿ ಅದರಲ್ಲೂ ಕಾಂತರಾಜ್ ವರದಿ ಕುರಿತಾಗಿ ಚರ್ಚೆ ಮಾಡಿದ್ದೀವಿ. ಅದು ಗದ್ದಲವನ್ನು ನಡೆಸುತ್ತಪ್ಪ ಅಂತ. ಯಾಕಂದ್ರೆ ಮೇಲ್ವರ್ಣೀಯ ಜನ ಜಾತಿಗಳು ಅಂದರೆ ಲಿಂಗಾಯತ್ ಮತ್ತು ಒಕ್ಕಲಿಗರು ಇದನ್ನು ನಿರಂತರವಾಗಿ ವಿರೋಧ ಮಾಡ್ತಾ ಬಂದಿದ್ದಾರೆ. ಅವೈಜ್ಞಾನಿಕ, ಇದು ಸರಿಯಾಗಿ ಸರ್ವೆ ಆಗಿಲ್ಲ, ತಪ್ಪದ, ಇನ್ನೊಂದು ಸರ್ವೆ ಆಗಲಿ ಅಂಥೇಳಿ ಸಾಕಷ್ಟು ಒತ್ತಡವನ್ನು ಸರ್ಕಾರದ ಮೇಲೆ ಹೇರ್ತಾ ಇದ್ದಾರೆ. ಮತ್ತು ಸಹಜವಾಗಿ ಒಕ್ಕಲಿಗ ನಮ್ಮ ಶಾಸಕರಾಗಿರ್ಬೋದು, ಲಿಂಗಾಯತ ಶಾಸಕರಾಗಿರ್ಬೋದು, ಸಹಜವಾಗಿ ಅವರ ಪರವಾಗಿ ನಿಲ್ಲೋದು ಸಹಜ. ಇದೆಲ್ಲ ಸಹಜ ಸಹಜವಾಗಿ ಮತ್ತೀಗ ಈ ಒಂದು ವರದಿಯನ್ನು ಕಾಂತರಾಜ್ ಮತ್ತು ಜಯಪ್ರಕಾಶ್ ಹೆಗಡೆ, ಕಾಂತರಾಜ್ ಅವರು ಸ್ವಲ್ಪ ಕೊನೆಗೆ ನಿಂತ ಕೆಲಸವನ್ನು ನಮ್ಮ ಜಯಪ್ರಕಾಶ್ ಹೆಗಡೆ ಅವರು ಜಯಪ್ರಕಾಶ್ ಹೆಗಡೆ ಅವರು ಮುಗಿಸ್ಕೊಟ್ಟಿದ್ದಾರೆ ಈಗಾಗಲೇ. ಅದನ್ನು ಈಗ ಇವತ್ತಿನ ಕ್ಯಾಬಿನೆಟ್ದಲ್ಲೇ ತೆಗೆದುಕೊಂಡಾರ. ಅದನ್ನು ಇನ್ನು ಮುಂದಿನ 17ನೇ ತಾರೀಕಿನ ಕ್ಯಾಬಿನೆಟ್ದಲ್ಲೇ ಚರ್ಚೆ ಮಾಡಿ ಒಂದು ನಿರ್ಧಾರ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಇಷ್ಟಂದದ್ದು ಸಾಕು. ಇಡೀ ರಾಜ್ಯೋತ್ಸವ ಮತ್ತೊಮ್ಮೆ ಏನಪ್ಪ ಅಂದ್ರೆ ಈ ಒಂದು ಮೀಸಲಾತಿ ಜೋರಾಗಿ ಹತ್ಕೊಳ್ತಾ ಇದೆ. ಇದು ತಪ್ಪು, ಇನ್ನೇನು ಆಗಲಿ ಅನ್ನೋಂಥ ಒಂದು ಕಡೆ. ಇನ್ನೊಂದು ಕಡೆ ಇಲ್ಲ, ಸಾಕಷ್ಟು ಈಗಾಗಲೇ ಈ ಒಂದು ಅಹಿಂದ ವರ್ಗ ಆಗಿರ್ಬೋದು, ಬಿದ್ದವ್ರು ಇರ್ಬೋದು, ಎಸ್ ಟಿಸ್ ಇರ್ಬೋದು, ಅದು ಮೈನಾರಿಟೀಸ್ ಇರ್ಬೋದು, ಈ ಒಂದು ಎಲ್ಲ ಜನ ಈಗಾಗಲೇ ಶೋಷಣೆಗೆ ಒಳಗಾಗಿದ್ದಾರೆ. ಇವ್ರಿಗೆ ನ್ಯಾಯ ಸಿಗಬೇಕಾಗಿದೆ, ನ್ಯಾಯ ಕೊಡಿಸೋದಾಗದ, ಇದು ನಮ್ಮದು ಆಗಲೇಬೇಕು ಅನ್ನೋಂಥ ಇನ್ನೊಂದು ವರ್ಗನೂ ಅಲ್ಲಿ ನಿಂತ್ಕೊಳ್ಳೋದು, ಅಹಿಂದ ವರ್ಗನೂ ಅದ. ಅದಕ್ಕೆ ನೀವು ಬೇಕಾದ್ರೆ ಈ ಒಂದು ದೃಷ್ಟಿಯಿಂದ ಇವರೆಲ್ಲರೂ ಹೆಚ್ಚು ಕಡಿಮೆ ಇವತ್ತು ಒಂದು ಬಲ ಬರೋದ ಕಾರಣ ಏನಪ್ಪ ಅಂದ್ರೆ, ಮತ್ತು ಇವತ್ತು ಆಗಲೇಬೇಕು ಅನ್ನೋಂಥ ಒಂದು ಒತ್ತಡ ಬರೋದ ಕಾರಣ ಅಂದರೆ ಸಿದ್ದರಾಮಯ್ಯನವರು ಒಂದು ಹಿಂದುಳಿದ ಸಮುದಾಯದಿಂದ ಬಂದಂಥ ವ್ಯಕ್ತಿ. ಅವರು ಇದನ್ನು ಮಾಡುತ್ತಾರ ಅನ್ನುವಂಥ ಭಯನೂ ಲಿಂಗಾಯತ್ ಮತ್ತು ಒಕ್ಕಲಿಗ ಸಮುದಾಯದಲ್ಲಿದ್ದಾವೆ. ಅದೇ ಕಾಲಕ್ಕೆ ಸಿದ್ದರಾಮಯ್ಯರಿಗೂ ಇದನ್ನು ಮಾಡಲೇಬೇಕಂತ ಅನಿವಾರ್ಯತೆ ಇವತ್ತು ಬಂದು ನಿಂತದ. ಯಾಕಪ್ಪ ಅಂದ್ರೆ ತಮ್ಮ ಸಮುದಾಯಕ್ಕೆ ನನ್ನ ಸಮಯದಲ್ಲಿ ಏನಾದರೂ ಆದರೆ ಒಳ್ಳೆಯದು ಆಗಲಿ ಅನ್ನುವಂಥದ್ದು. ಮತ್ತು ಜೊತೆಗೆ ಹಿಂದುಳಿದ SC ಮತ್ತು ST ಜನರನ್ನು ಒಂದು ಕಡೆ ತರುವಂಥದ್ದು, ಮೈನಾರಿಟಿ ಒಂದು ಕಡೆ ತರುವಂಥದ್ದು, ಇವರೆಲ್ಲ ಒಂದಾದ್ರೆ ಈ ವ್ಯವಸ್ಥೆಗೆ ಪ್ರಬಲವಾದ ಒಂದು ಶಕ್ತಿಯನ್ನು ಕೊಡ್ಬೋದು ಅನ್ನುವಂಥ ಒಂದು ನಿರ್ಧಾರಕ್ಕೂ ಅವರು ಬಂದಿದ್ದಾರೆ. ಹೀಗಾಗಿ ಅವರು ಎನಿ ಕಾಸ್ಟ್ 17ನೇ ತಾರೀಕಿಗೆ ಅದನ್ನು ಮಂಡಿಸ್ತಾರೆ, ಜೊತೆಗೆ ಅನುಷ್ಠಾನಗೊಳಿಸ್ತಾರೋ ಅನ್ನುವಂಥ ಒಂದು ಆತಂಕ ಮೇಲ್ವರ್ಣೀಯ ಜನಜಾತಿಗಳೆಲ್ಲದ. ಅದು ಏನಾಗ್ತದೋ ಆವತ್ತಿನ ವಿಷಯ. ಆದರೆ ಇಷ್ಟು ಮಾತ್ರ ನಾವು ಹೇಳ್ಬೋದು, ಈ ಸಂದರ್ಭದಲ್ಲಿ ಅನ್ಯಾಯಕ್ಕೊಳಗಾದ ಸಮುದಾಯಗಳಿಗೆ, ಬಿದ್ದ ಸಮುದಾಯಗಳಿಗೆ, ಅತ್ಯಂತ ಕೆಳ ಮಟ್ಟಕ್ಕೆ ಬಿದ್ದಂಥ ಸಮುದಾಯಗಳಿಗೆ ಇವತ್ತು ನಾವು ಫಲ ಕೊಡಬೇಕಾಗಿದ್ದು ನಮ್ಮೆಲ್ಲರ ಕರ್ಮ ಧರ್ಮ ಅಂತ ನಾವು ತಿಳ್ಕೊಂಡಿದ್ದೀವಿ. ಯಾಕಂದ್ರೆ ಅವರಿಗೆ ಭವಿಷ್ಯ ಇಲ್ಲದಂಥ ಪರಿಸ್ಥಿತಿ ಇವತ್ತದ. ಯಾಕಂದರೆ ಇವತ್ತಿನ ವ್ಯವಸ್ಥೆಯಲ್ಲಿ ಕಾರ್ಪೊರೇಟ್ ಅಂದ್ರೆ ಮೇಲ್ವರ್ಗ ಮತ್ತು ಮೇಲ್ವರ್ಣೀಯ ಜನ ಒಂದು ಕಡೆಯಾಗ ಅವ್ರು ಜನ ಟೋಟಲಾಗಿ ನಾವು ಲೆಕ್ಕ ಹಾಕಿದಾಗ ಭಾಳ 15%, 20% ಮ್ಯಾಕ್ಸಿಮಮ್ ಇದ್ದಾರೆ. ಅವರು ಇಡೀ ಆಡಳಿತ ನಮ್ಮ ಕೈಯಲ್ಲಿ ತೆಗೆದುಕೊಳ್ಳುವಂಥ ವ್ಯವಸ್ಥೆ ಡೆಲಿವರಿ ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕೆ ಪ್ರತಿ ವ್ಯವಸ್ಥೆ ಒಂದು ಈ ಸಂದರ್ಭದಲ್ಲಿ ಹುಟ್ಟುವ ಸಾಧ್ಯತೆಗಳೆಲ್ಲ ಕಂಡು ಬರ್ತಾ ಇದ್ದಾವೆ. ಈಗ ನಮ್ಮ ರೆಫರ್ ಮಾಡಿದ್ದೇನೆ ನಿಮಗೆ, ಒಂದಿಲ್ಲ ಒಂದು ಕಾಲಕ್ಕೆ ಈ ಶುದ್ಧರು ಆಳುವಂಥ ಜನ ಬರ್ತಂತ ವಿವೇಕಾನಂದ ಹೇಳಿದಂಥ ಮಾತು ಈಗ ನಿಜಕ್ಕೂ ಈ ಒಂದು ವಿಷಯ ಇವತ್ತು ಎಸ್ಟಾಬ್ಲಿಷ್ ಅಥವಾ ಸ್ಟಾರ್ಟ್ ಆಗುವಂತೆಲ್ಲ ಸಾಹಿತ್ಯಗಳು ಕಾಣ್ತಾ ಇದ್ದಾವೆ. ಇದು ಎಂದೂ ಆಗಬೇಕಾಗಿದ್ದ ಕೆಲಸ. ಅದರಲ್ಲೂ ಕಾಂಚರಾಮ್ ಮತ್ತು ಮಾಯಾವತಿಯವರು ಈ ಕೆಲಸವನ್ನು ಮಾಡಬೇಕಾಗಿತ್ತು. ಆದರೆ ಅವರು ತಮ್ಮದೇ ಅಂತ ಯಾವುದೋ ಒಂದು ರಾಜಕೀಯಕ್ಕೆ ಬಿದ್ದುಕೊಂಡು ಏನೋ ಮಾಡಿಕೊಂಡು ಅವತ್ತು ಅವ್ರು ಬಿಟ್ಟರು. ಒಂದು ಎರಡನೇದು, ಇಡೀ ಸಮುದಾಯವನ್ನು, ಬಿದ್ದಂಥ ಸಮುದಾಯವನ್ನು ಒಂದು ಶೈಕ್ಷಣಿಕವಾಗಿ ಎತ್ತರಕ್ಕೆ ಒಯ್ಯಬೇಕಾದಂಥ ಒಂದು ಕೆಲಸ ಮಾಡಬೇಕಾಗಿತ್ತು. ಅದನ್ನು ಮಾಡಲಾರದ ಮಾಯಾವತಿಯವರು ದೊಡ್ಡ ತಪ್ಪು ಮಾಡಿದರು ಐತಿಹಾಸಿಕವಾಗಿ ಅನ್ನೋದು ಅಷ್ಟು ಸತ್ಯದ. ಯಾಕಂದರೆ ಶಿಕ್ಷಣದಷ್ಟು ಉತ್ತಮವಾದ ಬ್ರಹ್ಮಾಸ್ತ್ರ ಯಾವುದೂ ಇಲ್ಲ. ಶಿಕ್ಷಣ ಪ್ರತಿಯೊಬ್ಬರು ಸಿಗ್ತಪ್ಪ ಅಂದ್ರೆ ಅವರು ತಮ್ಮ ಬಗ್ಗೆ, ತಮ್ಮ ಸಮಾಜದ ಬಗ್ಗೆ, ತಮ್ಮ ಮುಂದಿನ ಪೀಳಿಗೆಯ ಬಗ್ಗೆ ವಿಚಾರ ಮಾಡೋದು ಶಕ್ತಿ ಬೆಳೀತದೆ ಅನ್ನೋದು ಅಷ್ಟು ಸತ್ಯದ. ಅದನ್ನೆಲ್ಲ ಬಿಟ್ಟುಕೊಂಡ್ರು ಆ ಸಂದರ್ಭದಲ್ಲಿ. ಮತ್ತು ಇನ್ನೊಂದು ಸಂದರ್ಭ, ನಮ್ಮ ಕೇಜ್ರಿವಾಲ್ ಎಲ್ಲ ಮಕ್ಕಳಿಗೆ ಫ್ರೀ ಎಜುಕೇಷನ್ ಕೊಡುವಂಥ ಒಂದು ವ್ಯವಸ್ಥೆನೂ ಮಾಡ್ತಾಯಿದ್ರು. ಅವ್ರಿಗೂ ಒಂದು ಏನೋ ಆಗಿ ಹೊರಗೆ ಬರುವಂಥ ಪ್ರಸಂಗ ಬಂತು ಅನ್ನೋದು ನಾವು ನೋಡ್ತಾ ಇದ್ವಿ. ಒಟ್ಟಾರೆಯಾಗಿ ಈ ಸಂದರ್ಭದಲ್ಲೇ ನಮ್ಮ ಸಿದ್ದರಾಮಯ್ಯನವರು ತೆಗೆದುಕೊಳ್ಳುತ್ತಿರುವಂಥ ಈ ಒಂದು ನಿರ್ಧಾರ, ಒಂದನೇದ್ದು 5 ಸಂಘಟನೆ ಬಲಪಡಿಸೋದು, ಎರಡನೇದಾಗಿ ತಮ್ಮ ಸಂಘಟನೆ ದೊಡ್ಡದು ಮಾಡ್ಕೊಳ್ಳುವಂಥದ್ದು, ಅವ್ರು ತಿಳಿಸಿ ಹೇಳುವಂಥ ಕೆಲಸ ಮಾಡುವಂಥದ್ದು, ಮೂರನೇದಾಗಿ ಯಾರು ಬಹುಸಂಖ್ಯಾತರಿದ್ದಾರೆ ಅವ್ರಿಗೆ ಅಧಿಕಾರ ಸಿಗಲಿ ಅನ್ನುವಂಥದ್ದು, ಮತ್ತು ರೆಸಲ್ಯೂಷನ್ ಹೆಚ್ಚು ಮಾಡಬೇಕು ಅನ್ನುವಂಥದ್ದು, ಇವೆಲ್ಲ ವಿಚಾರಗಳು ಇದರಲ್ಲಿದ್ದಾವೆ. ಹೀಗಾಗಿ ಇದೊಂದು ಮೇಲ್ವರ್ಣೀಯ ಜನ ಜಾತಿಗಳಿಗೆ ಮತ್ತು ಕೆಳವರ್ಣೀಯ ಜನ ಜಾತಿಗಳ ಮಧ್ಯದಲ್ಲೇ ತಿಕ್ಕಾಟ ಆಗೋದಂತೆ ಗ್ಯಾರಂಟಿ ಅನ್ನುವಂಥ ಮಾತು ಮಾತಾಡಿದರೂ ಸಹ ಮೇಲ್ವರ್ಣೀಯ ಜನ ಆದಂತಹ ಲಿಂಗಾಯತರಾಗಿರ್ಬೋದು, ಒಕ್ಕಲಿಗರಾಗಿರ್ಬೋದು, ಬ್ರಾಹ್ಮಣರಾಗಿರ್ಬೋದು, ಇವರೆಲ್ಲರೂ ಇವತ್ತು ಕಾಲಕ್ಕೆ ತಕ್ಕಂಗೆ ತಮ್ಮ ಒಂದು ಏನಪ್ಪ ಅಂತ ಸ್ಥಿತಿಯನ್ನು ಬದಲಾಯಿಸ್ಕೊಳ್ಳೋದು ಅಷ್ಟ ಅನಿವಾರ್ಯ ಅಂತ ನಮ್ಗೆ ಹೇಳಬೇಕಾಗಿದೆ. ಯಾಕಂದರೆ
ಯಾವ ಕೆಲಸ ಕ್ರಾಂತಿಯಿಂದ ಆಗಬೇಕಾಗಿತ್ತು ಅದು ಇವತ್ತು ಶಾಂತಿಯಿಂದ ಪ್ರೀತಿಯಿಂದ ವಿಶ್ವಾಸದಿಂದ ಬದಲಾವಣೆ ಆಗ್ತದೆ ಮತ್ತು ಅದು ಒಪ್ಕೋಬೇಕಾಗ್ತದೆ. ಯಾಕಂದರೆ ಇಲ್ಲಿ ಯಾರೂ ಮೀರಲ್ಲ, ಯಾರೂ ಕೇಳಲ್ಲ ಅನ್ನುವಂಥ ಮಾತು ಬಸವಣ್ಣವ್ರು ಹೇಳಿದಂಥ ಸ್ಪಷ್ಟವಾದ ಸಂದೇಶವನ್ನು ಇವತ್ತು ನಾವು ಅನುಸರಿಸ್ಕೊಂಡು ಹೋಗುವಂಥ ದಿನ ಇವತ್ತು ಬಂದದ, ದಿವಸ ಇವತ್ತು ಬಂದದ. ಆ ದಿಶೆಯಲ್ಲಿ ಸಿದ್ದರಾಮಯ್ಯನವರು ಮುಂದುವರೆದೇ ಬರೀತಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಹೀಗಾಗಿ ಒಂದು ರೀತಿಯಿಂದ ಆತಂಕ, ಒಂದು ರೀತಿಯಿಂದ ಗಡಿಬಿಡಿ ಎಲ್ಲರಲ್ಲೂ ಕೂಡಿಕೊಂಡು ಬಿಟ್ಟದ. ಈ ಸಲ ನಾವು ಬಿಡಲೇಬಾರದು ಅನ್ನುವಂಥ ಒಂದು ಅಹಿಂದ ಸಂಘಟಕರ, ಅಹಿಂದವಾದಿಗಳ ಅಥವಾ ಈ ಒಂದು ಶ್ರಮಿಕ ವರ್ಗದ ಜನ ವಿಚಾರ ಮಾಡ್ತಾಯಿದ್ರೆ, ಇನ್ನೊಂದು ಕಡೆ ಇದು ಒಮ್ಮೆ ಹೋಯ್ತಂದ್ರೆ ಬರೋದು ಹೇಗೆ ಅನ್ನೋದು ಚಿಂತೆಯು ಇಲ್ಲಿಯ ವ್ಯಾಪಾರಿ ವರ್ಗಕ್ಕಾಗಿರ್ಬೋದು, ಮೇಲ್ವರ್ಣ ಜಾತಿಗಳಿಗಾಗಿರ್ಬೋದು, ಇಲ್ಲಿಯ ಕಾರ್ಪೊರೇಟ್ಗಳಿಗಾಗಿರ್ಬೋದು, ಇಲ್ಲಿ ಶ್ರೀಮಂತ ವರ್ಗಕ್ಕಾಗಿರ್ಬೋದು ಇರ್ಬೋದು, ಇಲ್ಲ ಅಂತಲ್ಲ. ಆದರೆ ಒಂದು ಮಾತ್ರ ತಿಳ್ಕೊಳ್ಳೋಂಥದ್ದು ಏನಪ್ಪ ಅಂದರೆ ಎಲ್ಲರೂ ಕೂಡಿ ಹೋಗುವಂಥ ಅನಿವಾರ್ಯತೆ ಬರ್ತದೆ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಈ ಎಲ್ಲ ನೆಲೆಯಲ್ಲಿ ಕಾಂತರಾಜ್ ಅವರು ಕೊಟ್ಟಂತಹ ಒಂದು ವರದಿ ಅದು ವೈಜ್ಞಾನಿಕವೋ ಅದು ಹೊರಗೆ ಬಂದ ಮೇಲೆ ಗೊತ್ತಾಗುವಂಥದ್ದು. ಇಲ್ಲಿವರೆಗಿನ ಎಲ್ಲ ಮಿನಿಸ್ಟರ್ಸ್ ಆಗಿರ್ಬೋದು, ಎಲ್ಲ ಶಾಸಕರಾಗಿರ್ಬೋದು, ಕ್ಯಾಬಿನೆಟ್ ಮೀಟಿಂಗ್ ಕೂಡಿದ ಎಲ್ಲ ಮಿನಿಸ್ಟರ್ಸು ಅದರಲ್ಲಿ ಏನಂದ್ರೆ ನಮಗೆ ಗೊತ್ತಿಲ್ಲ. ಇವತ್ತು ರಮೇಶ್ ನಮ್ಮ ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು, ಅಥವಾ ಡಿ ಕೆ ಶಿ ಅವರಾಗಿರ್ಬೋದು, ಅಥವಾ ಪ್ರಿಯಾಂಕಾ ಖರ್ಗೆ ಅವರಾಗಿರ್ಬೋದು, ಸಿದ್ದರಾಮಯ್ಯನಾಗಿರ್ಬೋದು, ಎಲ್ಲರೂ ಅದರಲ್ಲಿ ಏನು ಗೊತ್ತಿಲ್ಲ. ಅದೇ ಕಾಲಕ್ಕೆ ಇನ್ನೂ ಅನೇಕ ನಾಯಕರು ಈ ವಿಷಯದಲ್ಲೇ ಮೌನ ವಹಿಸಿ 17 ತಾರೀಕು ನಮಗೆ ಗೊತ್ತಾಗ್ತದೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಆದರೂ ಕೆಲವು ವರದಿಗಳು ಬರ್ತಾ ಇದ್ದಾವೆ. 1 ಕೋಟಿ 10 ಲಕ್ಷ ಅಥವಾ 5 ಲಕ್ಷ SC, 42 ಲಕ್ಷ ST, ಮುಂದೆ ಆನಂತರ ಮುಸ್ಲಿಮ್ಸ್ 74 to 75 ಲ್ಯಾಕ್ಸ, ಮುಂದೆ ಒಂದು ಕೆಲವು ಕಡೆ 59 ಲಕ್ಷ ಲಿಂಗಾಯತರು ಅಂತ ಹೇಳ್ತದೆ, ಇನ್ನೊಂದು ಕಡೆ 70 ಲಕ್ಷ ಲಿಂಗಾಯತರು ಅಂತ ಹೇಳ್ತದೆ, ಇನ್ನೊಂದು ಕಡೆ 70 ಲಕ್ಷ ಅಥವಾ 69 ಲಕ್ಷ ಒಕ್ಕಲಿಗರು ಅಂತ ಹೇಳ್ತದೆ, ಇನ್ನೊಂದು ಕಡೆ 59 ಲಕ್ಷ ಅಂತ ಹೇಳ್ತದೆ. ಇದೆಲ್ಲ ಏನು ರಿಪೋರ್ಟ್ಸ್ ಬರ್ತಾ ಇದ್ದಾವೆ, ಇವೆಲ್ಲನೂ ಊಹೆಗಳ ಮೇಲೆ ನಾವು ತಿಳ್ಕೊಂಡು ಇವುಗಳನ್ನು ಇನ್ನು ಹೊರಗೆ ಬಂದಲ್ಲಿ ಗೊತ್ತಾಗುವಂಥದ್ದು. ಇದು ಸತ್ಯನೂ ಸುಳ್ಳನು ಅದೇನೂ ಇರಲಿ, ಕಾಲಕ್ಕೆ ನಾವು ನಮೋ ಅನ್ಬೇಕಾಗ್ತದೆ. ಇವತ್ತು RSS ಅದು ಸಹಿತ ಅದನ್ನು ತಿಳ್ಕೊಂಡು ತನ್ನ ನೀತಿಗಳನ್ನು ಬದಲಾಯಿಸಿಕೊಡ್ತಾ ಇರೋದನ್ನು ಗಮನಿಸಿದಾಗ ಇಲ್ಲಿ ಹೊಸ ವ್ಯವಸ್ಥೆ ಬರಲಿ. ಯಾಕಂತಂದ್ರೆ ದುಡಿಯುವ ವರ್ಗಕ್ಕೆ ಅವ್ರು ದುಡಿದಷ್ಟು ಪೇಮೆಂಟನ್ನು ಅವ್ರು ಬೆಳ್ಳಿ ಅನ್ನೋದು ಇವತ್ತಿನ ಈ ಸ್ಥಿತಿಗೆ ಮುಖ್ಯ ಕಾರಣ ಅನ್ನೋದು ನಾವಿಲ್ಲಿ ಹೇಳಬೇಕಾಗಿದೆ. ಯಾಕಪ್ಪ ಅಂದ್ರೆ ದುಡಿತಕ್ಕೆ ತಕ್ಕಂಗೆ ನಮಗೆ ಪೇಮೆಂಟ್ ಬಿದ್ದು ನಾವು ಬದುಕ್ತೀವಿ. ನಮಗೆ ಯಾರು ಗ್ಯಾರಂಟಿ ಬೇಕಾಗಿಲ್ಲ, ಯಾರು ರಿಸರ್ವೇಷನ್ ಬೇಕಾಗಿಲ್ಲ, ಎಲ್ಲರಿಗೂ ಉದ್ಯೋಗ ಬೇಕಾಗಿಲ್ಲ. ಆ ಉದ್ಯೋಗ ಕೊಡುವಂಥ ಕೆಲಸ ಈಗ ಆಗಲಿ ಅನ್ನುವಂಥ ದೃಷ್ಟಿ ಇಟ್ಕೊಂಡು ಈ ಮೀಸಲಾತಿ ವಿಷಯವನ್ನು ಇಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ಆದರೆ ಮೀಸಲಾತಿ ಪರಿಹಾರ ಅಲ್ಲ ಅನ್ನೋದು ಎಲ್ಲರಿಗೂ ಗೊತ್ತದ. ಉದ್ಯೋಗ ಕೊಡೋದಂಥ ಪರಿಹಾರ ಎಂಥದ್ದು. ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು ನಿಲ್ಲಿಸ್ಲಿಕ್ಕೆ ಹೋಗಬೇಡ್ರಿ. H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ಇದು ಸತ್ಯದ ಕೈಗಿನಲ್ಲಿ ವಂದನೆಗಳು.